ಕಾಯಿಂತಿಗೆ ಮುಂದಿಡ್ರದು ಫಸ್ಟ್ಗೆ ನಂಗೆ ಬಡಿಲ ಹುಸೇನ್ಡೆ ನಂಗೆ ವೇದಿಕೆಗೆ ಬಿಲ್ಚುಂಟುಲ್ಲ ಸನ್ಮಾನ ಪತ್ರ ಓದುಗು ಟಿ.ಕೆ. ಶರೀಫ್ ನಂಗಲು ಜನರಲ್ ಸೆಕ್ರೆಟರಿ ರೆಡಿ ಉಂಡು ಸನ್ಮಾನ ಪತ್ರ ಓದಿಟ್ಟು ಆಡ ಕಾಣ ಮುನ್ನೋಲು ನಂಗೆ ಅವ್ರು ಡಾಕ್ಯುಮೆಂಟ್ರಿ ಕಾಟ್ರ ಎಸ್ ರಫೀಕ್ ಮಾಸ್ಟರ್ ಸಾಬ್ ನೀವು ಒಟ್ಟಿಗೆ ಬರೋ ನೀವು ಇಲ್ಲ ಫಸ್ಟ್ಗೆ ಇಂಟರ್ವ್ಯೂ ಹಾಕಿಟ್ಟು ಲೋಕಲ್ ಟಿ ವಿಲಿ ಮೇಲೆ ಬರ ಯಾ ಸ್ಟಾರ್ಟ್ ಬಡಿಲಾ ಹುಸೇನ್ ಫಸ್ಟ್ ಒನ್. ದ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ಸಾಕ್ಷರತಾ ಯೋಜನೆ, ಮಾಹಿತಿ ಹಕ್ಕು ಹೋರಾಟ ಮತ್ತು ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ಅತ್ಯುನ್ನತ ಸಾಧನೆಗಳನ್ನು ಮಾಡಿರುವ ಬಡಿಲಾ ಹುಸೇನ್ ಅವರಿಗೆ ಪ್ರದಾನ ಮಾಡಲಾದ ವರ್ಷದ ಬ್ಯಾರಿ 2024 ಪ್ರಶಸ್ತಿಯ ಸನ್ಮಾನ ಪತ್ರ. ಸನ್ಮಾನ್ಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮದಲ್ಲಿ ಮೊಹಮ್ಮದ್ ಮತ್ತು ಖತೀಜಮ್ಮ ದಂಪತಿಯ ಮಗನಾಗಿ 1953 ಜೂನ್ 13ರಂದು ಜನಿಸಿದ ತಾವು ಬಡತನದ ಬಾಲ್ಯದಿಂದಾಗಿ ಶಾಲೆಯ ಮೆಟ್ಟಲು ಹತ್ತಲು ಸಾಧ್ಯವಾಗಲಿಲ್ಲ. ತಂದೆಯ ಮರಣಾಂತರ 1964ರಲ್ಲಿ ಪುತ್ತೂರು ತಾಲೂಕು ಕೊಯ್ಲದಲ್ಲಿ ಬಂದು ವಾಸವದಿರಿ. ಬಾಲ್ಯದಲ್ಲಿ ಶಿಕ್ಷಣ ಸಿಗದಿದ್ದರೂ ತಮ್ಮ 39ನೇ ವಯಸ್ಸಿನಲ್ಲಿ ಶಾಲೆಯ ಮೆಟ್ಟಲು ಹತ್ತಿ ಕನ್ನಡವನ್ನು ಸ್ಪಷ್ಟವಾಗಿ ಓದಲು ಮತ್ತು ಬರೆಯಲು ಕಲಿತಿದ್ದು ದೊಡ್ಡ ಸಾಹಸವೇ ಸರಿ. ನವಸಾಕ್ಷರಕರಾಗಿ ನೀವು ಸುಮ್ಮನೆ ಕೂರಲಿಲ್ಲ. ನಿಮ್ಮ ಗ್ರಾಮ, ತಾಲೂಕು ಮತ್ತು ಜಿಲ್ಲೆಯಲ್ಲಿ ಅಕ್ಷರ ಬಾರದ ನೂರಾರು ಹಿರಿಯ ಜೀವಿಗಳನ್ನು ಹುಡುಕಿ ಅವರಿಗೂ ಅಕ್ಷರ ಕಲಿಸಲು ಅಹರ್ನಿಶಿ ದುಡಿದಿರಿ. ನಿಮ್ಮ ಊರಿನಲ್ಲಿ SSLC ಶಿಕ್ಷಣ ಪಡೆಯದ ಒಬ್ಬ ಹೆಣ್ಣು ಮಕ್ಕಳು ಇರಬಾರದೆಂಬ ಶಪಥ ಮಾಡಿದಂತೆ ಹೆಣ್ಣು ಮಕ್ಕಳ ಶಿಕ್ಷಣದ ಕಡೆಗೆ ಗಮನ ಹರಿಸಿದಿರಿ. ಊರಿನಲ್ಲಿ ಪ್ರಾಥಮಿಕ ಶಾಲೆಯನ್ನು ನಿರ್ಮಿಸಲು ಸರಕಾರ ಒಪ್ಪಿಸಿದ್ದೇ ಅಲ್ಲದೆ ಅದರ ಕಟ್ಟಡಕ್ಕಾಗಿ ಸ್ವಂತ ಗುದ್ದಲಿಗೆ ಹಿಡಿದು ದುಡಿದಿದ್ದೀರಿ. ಕರ್ನಾಟಕ ರಾಜ್ಯ ಸಾಕ್ಷರತಾ ಯೋಜನೆಯಲ್ಲಿ ಮಹತ್ವದ ಪಾತ್ರ ವಹಿಸಿ ಉತ್ತರ ದಕ್ಷಿಣ ಎನ್ನಡೆ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಓಡಾಡಿ ನವಸಾಕ್ಷರರಲ್ಲಿ ಚೈತನ್ಯ ಮೂಡಿಸಿದಿರಿ. ಜಾಥಾಗಳನ್ನು ಸಂಘಟನೆ ಮಾಡಿದಿರಿ. ಸಾರ್ವಜನಿಕರಲ್ಲಿ ಅರಿವು ಹೆಚ್ಚಿಸಿದಿರಿ. ಇದೆಲ್ಲದರ ಪರಿಣಾಮವಾಗಿ ಕರ್ನಾಟಕ ರಾಜ್ಯ ಸಾಕ್ಷರತಾ ಮಿಷನ್ ಪ್ರಾಧಿಕಾರದಿಂದ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ಸ್ವತಃ ಅಕ್ಷರ ಕಲಿತು ಸುತ್ತಮುತ್ತಲ ಗ್ರಾಮಗಳ ಹಿರಿಯ ಅನಕ್ಷರಸ್ಥರಿಗೆ ಖುದ್ದು ಅಕ್ಷರ ಕಲಿಸಿದ ಬಳಿಕ ಮಾಹಿತಿ ಹಕ್ಕು ಕಾಯ್ದೆಯ ಕಡೆಗೆ ನೀವು ಗಮನ ಹರಿಸಿದ್ದು ವಿಶೇಷ ಸಂಗತಿ. ಗ್ರಾಮ ಮತ್ತು ತಾಲೂಕಿನಲ್ಲಿ ಬಡಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸಲು ಮಾಹಿತಿ ಹಕ್ಕು ಕಾಯ್ದೆಯನ್ನು ಯಶಸ್ವಿಯಾಗಿ ಬಳಸಿಕೊಂಡ್ರಿ. ನೂರಾರು ಬಡಜನರ ಕಣ್ಣೀರು ಒರೆಸಿದಿರಿ. ಸರ್ಕಾರಿ ಕಚೇರಿಗಳ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಸತತವಾಗಿ ಒಡತಾಗಿ ಸರ್ಕಾರಿ ಆಸ್ತಿಗಳ ದುರುಪಯೋಗದ ಹಲವು ಪ್ರಕರಣವನ್ನು ಬಯಲು ಮಾಡಿದಿರಿ. ತನ್ಮೂಲಕ ಬಡಜನರಿಗೆ ಅವರ ನ್ಯಾಯಬದ್ಧ ಸೌಲಭ್ಯಗಳು ಸಿಗುವಂತೆ ನೋಡಿಕೊಂಡಿದ್ದೀರಿ. ಗ್ರಾಮೀಣ ಪ್ರದೇಶಗಳಲ್ಲಿ ಭೂಮಿ ಹಕ್ಕುಪತ್ರಗಳದ್ದೇ ದೊಡ್ಡ ಸಮಸ್ಯೆ. ನಿಮ್ಮ ಗ್ರಾಮ, ಸುತ್ತಮುತ್ತಲ ಗ್ರಾಮ ಹಾಗೂ ತಾಲೂಕಿನಲ್ಲಿ ನೂರಾರು ಜನರ ಭೂಮಿ ಹಕ್ಕುಪತ್ರಗಳ ಸಮಸ್ಯೆಯನ್ನು ಅಧಿಕಾರಿಗಳ ಬೆನ್ನು ಹತ್ತಿ ಬಗೆಹರಿಸಿದಿರಿ. 100ಕ್ಕೂ ಹೆಚ್ಚು ಹಳೆಯ ಮಸೀದಿಗಳ ಭೂತಾಗಳಗಳನ್ನು ಕ್ರಮಬದ್ಧವಾಗಿಗೊಳಿಸಿ ಶ್ರಮಿಸಿದಿರಿ. ಬಡವರ, ನೊಂದವರ ಪರವಾಗಿ ಯಾವ ಭಯವೂ ಇಲ್ಲದೆ ಹೋರಾಟ ನಡೆಸಿ ತಾಲೂಕಿನ ಸಾಮಾಜಿಕ ಕ್ಷೇತ್ರದಲ್ಲಿ ಗಮನಾರ್ಹ ಬದಲಾವಣೆ ತರಲು ಶ್ರಮಿಸಿದ್ದೀರಿ. 71ರ ಇಳಿವಯಸ್ಸಿನಲ್ಲೂ ನಿಮ್ಮ ಉತ್ಸಾಹ ಕೊಗ್ಗಿಲ್ಲ. 1991ರಲ್ಲಿ ಅಕ್ಷರ ಕಲಿತು ಆ ಬಳಿಕ ಕಳೆದ 33 ವರ್ಷಗಳಲ್ಲಿ ವಯಸ್ಕರ ಶಿಕ್ಷಣ ಕ್ಷೇತ್ರದಲ್ಲಿ ಹಗಲಿರುಳು ದುಡಿದ ನೀವು ಬ್ಯಾರಿ ಸಮುದಾಯದ ಹೆಮ್ಮೆ ಮಾತ್ರವಲ್ಲ, ಇಡೀ ರಾಜ್ಯದ ನವಸಾಕ್ಷರರ ಸ್ಫೂರ್ತಿಯ ಸೆಲೆಯೂ ಹೌದು. ನವಸಾಕ್ಷರ ಶಿಕ್ಷಣ, ಮಾಹಿತಿ ಹಕ್ಕು ಕಾಯ್ದೆಯ ಜಾರಿ ಸಹಿತ ಹಲವು ಕ್ಷೇತ್ರಗಳಲ್ಲಿ ನಿಮ್ಮ ಈ ಅತ್ಯುತ್ತಮ ಸಾಮಾಜಿಕ ಸೇವೆಯನ್ನು ಗುರುತಿಸಿ ನಿಮ್ಮನ್ನು 2024ನೇ ಸಾಲಿನ ವರ್ಷದ ಬ್ಯಾರಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ರಾಜ್ಯದ ಹಿರಿಯ ಸಚಿವರ ಮತ್ತು ಸಾಮಾಜಿಕ ಕ್ಷೇತ್ರದ ಹಲವು ಗಣ್ಯರ ಸಮ್ಮುಖದಲ್ಲಿ ಜೂನ್ 9, 2024ರಂದು ಈ ಪ್ರತಿಷ್ಠಿತ ವರ್ಷದ ಬ್ಯಾರಿ ಪ್ರಶಸ್ತಿಯನ್ನು ನಿಮಗೆ ಪ್ರದಾನ ಮಾಡುತ್ತಿದ್ದೇವೆ. ಸರ್ವಶಕ್ತ ಅಲ್ಲಾಹನು ನಿಮಗೆ ದೀರ್ಘಾಯುಷ್ಯು, ಅತ್ಯುತ್ತಮ ಆರೋಗ್ಯ ಮತ್ತು ನೆಮ್ಮದಿಯ ಬದುಕನ್ನು ಕರುಣಿಸಲೆಂದು ನಾವೆಲ್ಲರೂ ಈ ಶುಭ ಸಂದರ್ಭದಲ್ಲಿ ತುಂಬ ಮನಸ್ಸಿನಿಂದ ಪ್ರಾರ್ಥಿಸುತ್ತೇವೆ. ಬೆಂಗಳೂರು ಮೈಮುನಾ ಮತ್ತು ಮರ್ಜುನಾ ಇವರದು ಇನ್ನೊಂದು ಸಾಧನೆಯ ಕತೆ. ಅದನ್ನು ನೀವು ನೋಡಿದರೆ ನಿಮಗೆ ಗಾಬರಿ ಆಗ್ಬೋದು. ನಿಮಗೆ ಅದು ಬ್ಯಾರಿ ಸಮುದಾಯದಲ್ಲಿ ಎಂತೆಂತಹ ಸಾಧನೆಗಳನ್ನು ಮಾಡಿದಂತಹ ಎಲೆಮರೆಯ ಕಾಯಿಯಂತೆ ಎಲ್ಲೋ ಹಳ್ಳಿಗಳಲ್ಲಿರುವಂತಹ
ಸಾಧಕರನ್ನು ಗುರುತಿಸುವಂತಹ ಈ ಕೆಲಸವನ್ನು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಇವತ್ತು ವರ್ಷದ ಬ್ಯಾರಿ ಮತ್ತು ವರ್ಷದ ಬ್ಯಾರ್ದಿ ಈ ಪ್ರಶಸ್ತಿಯ ಮೂಲಕ ಮಾಡ್ತಾ ಇದೆ. ಮೈಮುನಾ ಮತ್ತು ಮರ್ಜಿನಾ 80ಕ್ಕೂ ಹೆಚ್ಚು ಹಸುಗಳನ್ನು ಸಾಕಿ 700 ಲೀಟರ್ ಹಾಲು ಪ್ರತಿದಿನ ಡೈರಿಗೆ ಹಾಕಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಜೀವನ ಕಟ್ಟಿಕೊಂಡಂತಹ ತಾಯಿ ಮಗಳು ನಮ್ಮ ಜೊತೆಗಿದ್ದಾರೆ. ಅವರದು ಎಸ್ ವಿಡಿಯೋ ಇಸ್ ರೆಡ್. ಸೆಕೆಂಡ್ ಒನ್ ಪ್ಲೀಸ್ 5 minutes ಓನ್ಲಿ. ಯಾ ಗೌರ್ಮೆಂಟ್ ಚೆಲ್ಲ ಅದೇ ಒಂದು ತೀರಟ್ಟದು. ಯಾ ರನ್ ಆನ್ ಪ್ಲೀಸ್. ಬ್ಯಾರಿ ಹೆಣ್ಣು ಮಕ್ಕಳಲ್ಲಿ ಸಾಹಸಕ್ಕೆ ಕೊರತೆ ಇಲ್ಲ, ಬದುಕು ಕಟ್ಟಿಕೊಳ್ಳುವ ಛಲಕ್ಕೆ ಕಡಿಮೆ ಇಲ್ಲ ಎನ್ನುವುದಕ್ಕೆ ಉದಾಹರಣೆ ಹರೇಕಳ ಗ್ರಾಮದ ಮೈಮೂನಾ ಮತ್ತು ಅವರ ಮಗಳು ಮರ್ಜಿನಾ ರಾಜ್ಕಮಲ್. ಕುಟುಂಬದ ಯಜಮಾನ ತೀರಿಕೊಂಡಾಗ ಕತ್ತಲು ಕವಿಯಿತು. ಇರುವ ಆಡುಗಳನ್ನು, ಹಸುಗಳನ್ನು ಎಲ್ಲವನ್ನೂ ಮಾರಿ ಮುಂದೇನು ಮಾಡುವುದು ಎನ್ನುವಂತಹ ಪ್ರಶ್ನೆ ಈ ಕುಟುಂಬಕ್ಕೆ ಎದುರಾಯಿತು. ಫಸ್ಟ್ಗೆ ಅವರ ಇರುವಾಗ ಇತ್ತು ನಮ್ಮ ಹತ್ರ ಒಂದು 27 ಹಸು ಇತ್ತು ನಮ್ಮ ಹತ್ರ. ಮತ್ತು ಅಲ್ಲಿ ಸಡನ್ಲಿ ಅವರ ಹಾರ್ಟ್ ಅಟ್ಯಾಕಲ್ಲಿ ತೀರೋದ್ರು. ಅದಕ್ಕೆ ನಾನೆಂತ ಮಾಡಿದೆ, ಮಕ್ಕಳೆಲ್ಲ ಹೇಳಿದಾರಮ್ಮ ನೀನು ಒಳಗಡೆ ಇದ್ದರೆ ನಮಗೆ ಆಗೋದಿಲ್ಲ, ಅದಕ್ಕೆ ಮಕ್ಕಳ ಹತ್ರ ಹೇಳಿದೆ ಬೇಡ ಅದೆಲ್ಲ ಮಾರುವ ಅಂತ ಹೇಳಿದೆ. ಅದಕ್ಕೆ ಎಲ್ಲ ಮಾರಿಬಿಟ್ಟೆ. ಒಂದು 8 ಲಕ್ಷ ನನಗೆ ಸಿಕ್ಕಿತ್ತು. ಎಲ್ಲ ಅಂದರೆ ಮಿಷನ್ ಎಲ್ಲ ಕೊಟ್ಟುಬಿಟ್ಟೆ, ಯಾವುದು ಬೇಡ ಅಂತ, ಮ್ಯಾಟ್ ಸಮೇತ ನೀವು ಮಾಡೋದಿಲ್ಲ ಅಂತ. ಮೈಮೂನಾ ಅವರ ಬದುಕಿನಲ್ಲಿ 2000 ಆದರೆ ಅದೊಂದು ದಿನ ಅಬ್ದುಲ್ ಮಜೀದ್ ಹೃದಯಾಘಾತದಿಂದ ತೀರಿಕೊಂಡರು. ಹಸ್ಬೆಂಡ್ ತೀರ ಮೇಲೆ ಒಂದು ಬೇಜಾದ ವಿಷಯ ಅಲ್ಲ, ಅದಕ್ಕೆ ಎಲ್ಲ ಮಾಡಿದೆ. ಅದ ನಂತರ ನನ್ನ ಎರಡನೇ ಮಗಳು ಹೇಳಿದಾಲೆ ಅದು 2020ರಲ್ಲಿ 2020ರಲ್ಲಿ ಯಜಮಾನ್ರು ಜನವರಿ 29ಕ್ಕೆ ತೀರ್ಕೊಂಡ್ರು. ಅದಕ್ಕೆ ಎಂತ ಮಾಡಿದೆ, ಪುನಃ ನಾನು ನಮಗೆ ಒಂದು 4 ತಿಂಗಳು ಒಳಗಡೆ ಕೂತ್ಕೊಳ್ಳಿಕ್ಕೆ ಉಂಟಲ್ಲ, 4 ತಿಂಗಳು 10 ದಿವಸ. ಅದಕ್ಕೆ ಪುನಃ ಇವಳು ಹೇಳಿದಲ್ಲಮ್ಮ, ನಾವು ಒಂದು ಹಣ ಖಾಲಿ ಮಾಡಿದರೆ ಖಾಲಿ ಆಗ್ತದೆ, ನಾವು ಪುನಃ ಒಂದು ಹಸು ಒಂದು ತೆಗೆದು ಸ್ಟಾರ್ಟ್ ಮಾಡುವ ಅಂತ ಹೇಳಿದ್ದಾರೆ. ಅದಕ್ಕೆ ಎಂತ ಮಾಡಿದೆ, ನಮ್ಮ ಇವಳ ಮಗುದು ಒಂದು ಬರ್ತ್ಡೇ ಇತ್ತು 24ಕ್ಕೆ ಡಿಸೆಂಬರ್. ಪುನಃ ಒಂದು ಲಕ್ಷ್ಮಿ ಹಸು ಅಂತ ಒಂದು ತೆಗೆದೆ ವಾಪಸ್. ಆದರೆ ಒಂದು ತೆಗೆದು ಒಂದು 2 ತಿಂಗಳು ಅಂತ ಗರ್ಭಿಣಿ ಹಸು ಮರಿ ಹಾಕಿತ್ತು, ಅದರಿಂದ ನಾವೇ ಕೆಲಸ ಮಾಡಿದೆ. ಪುನಃ ಎರಡು ತೆಗೆದೆ. ಅದು ಸಹ ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು, ನಾವೇ ಮಾಡಿದೆ. ಪುನಃ ಒಂದು 4 ತೆಗೆದೆ. ಹೀಗೆ ಒಂದು 27 ಹಸು ಬಿಟ್ಟ ನಾವೇ ತೆಗೆದು ನಾವೇ ಕೆಲಸ ಮಾಡಿದೆ ಒಂದು 2 ವರ್ಷ. 3 ಮಂದಿ ಹೆಣ್ಮಕ್ಳಲ್ವ ನಿಮಗೆ? 3 ಮಂದಿ. ಆನಂತರ ಅದು ನಾವು ಫಸ್ಟಿಗೆ 1 ತಿಂಗಳ ದಾಡದಿಂದ ನಮ್ಮ ಆಶ್ರಮ ಉಂಟಲ್ಲ ಇಲ್ಲಿ ಪವನಾದಿ ಕೆಳಗಡೆ ಒಂದು ಆಶ್ರಮ ಉಂಟು ಹೆಂಗಸರದು, ಅದಕ್ಕೆ ನನ್ನ ಕೈಯಿಂದಲೇ ಊಟ ಮಾಡಿ ಫಸ್ಟ್ ದಾಣವನ್ನು ಅವರಿಗೆ ಕೊಟ್ಟಿದ್ದೇನೆ. ಆನಂತರ ಒಂದೊಂದು ತೆಗೆದು ಮತ್ತೆ 1 ವರ್ಷ ನಂತರ ನಾವು ಜನ ಮಾಡಿದೆ. ಈಗ ದೇವರ ದಯೆಯಿಂದ ಸ್ವಲ್ಪ ಇದುಂಟು. ಅದರ ನಂತರ 1 ವರ್ಷ ಆಗುವಾಗ ಒಂದು ಅಂಗವಿಕಲವರಿಗೆ ಒಂದು 45,000 ರೂಪಾಯಿ ಅದರ ಹಣ ಕೊಟ್ಟೆ ನಾನು ಇಲ್ಲಿ ಪಂಚಾಯತಿ ವರ್ಗದಲ್ಲಿ. ಅದರ ನಂತರ ಇಲ್ಲಿ ಆಜಪ್ಪ ಸ್ಕೂಲಲ್ಲಿ ಒಂದು 50,000 ಟೀಚರ್ನವರಿಗೆ ಕೊಟ್ಟಿದ್ದೇನೆ. ಅಂದ್ರೆ ನೀವು ಈ ದುಡಿಮೆಯಿಂದ ಬಂದಿರುವ ಹಣವನ್ನ ಈ ಸಮಾಜದ ಬಡವರಿಗೆ, ಅಸಹಾಯಕರಿಗೆಲ್ಲ ನಿಮ್ಮಿಂದ ಆದಷ್ಟು ಸ್ವಲ್ಪ ಕೊಡ್ತಾ ಇರಬೇಕು ಅನ್ನುವಂಥದ್ದು. ಮತ್ತೆ ನಮ್ಮ ಕೆಲಸದವರು 2 ತಿಂಗಳು ಇರಲ್ಲ, ಅವರು ಮೇ ತಿಂಗಳಲ್ಲಿ ಹೋಗ್ತಾರೆ, 2 ತಿಂಗಳು ಅವರು ಬರುವುದಿಲ್ಲ, ನಾವೇ ದುಡಿಬೇಕು. ಕೆಲಸದವರೆಲ್ಲ ಉತ್ತರ ಭಾರತದವರ? EP ಅವರೆಲ್ಲ ಬಯ್ಯನವರು ಅವರೆಲ್ಲ ಹೋಗ್ತಾರೆ. ಮತ್ತು ನಾವೇ ಮಾಡಬೇಕು, ನಾವು ನನ್ನ ಮಕ್ಕಳೆಲ್ಲ ಸೇರಿ, ದೊಡ್ಡವರು ಸಹ ಇದ್ದಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ. ಮತ್ತು ಊರಿನವರು ಒಬ್ಬನನ್ನು ಕರಿತೇನೆ, ಸಗಣಿ ಎಲ್ಲ ತೆಗಿಲಿಕ್ಕೆ ಜನ ಬೇಕಾರೆ. ಅಮ್ಮ ಮಗಳು 76ಕ್ಕೂ ಹೆಚ್ಚು ಹಸು ಕರುಗಳನ್ನು ಸಾಕಿ 25ಕ್ಕೂ ಹೆಚ್ಚು ಆಡು ಮೇಕೆಗಳು ಜೊತೆಗೆ ಕೋಳಿ ಸಾಕಣೆಯ ಸಾಹಸವನ್ನು ಕೈಗೊಂಡು ಕರಾವಳಿ ಪ್ರದೇಶದ ಬಹುದೊಡ್ಡ ಯಶಸ್ವಿ ಹೈನೋದ್ಯಮಿಗಳು ಎನ್ನಿಸಿಕೊಂಡಿದ್ದಾರೆ. ಹೌದು, ಎಲ್ಲರೂ ಹೇಳ್ತಾರೆ ನೀವು ಯಾಕೆ ಈ ಫೀಲ್ಡ್ಗೆ ಹೋಗ್ಲಿಕ್ಕೆ ಕಾರಣ ಅಂತೇಳಿ. ಯಾಕೆಂದ್ರೆ ನನ್ನ ಅಮ್ಮನಿಗೆ ಗೊತ್ತಿತ್ತು, ನಮ್ಮ ಮನೆಯಲ್ಲಿ ಇದೇ ಸಾಕ್ತಿದ್ರು ಅವರು ಮೊದಲಿಂದಲೇ. ಹಾಗೆ ಅಮ್ಮನಿಗೆ ಎಕ್ಸ್ಪೀರಿಯನ್ಸ್ ಉಂಟು ಹೇಗೆ ಮಾಡ್ಬೇಕಂತೇಳಿ. ಅವರಿಗೆ ಆಸಕ್ತಿ ಇದ್ರಿಂದ ನಾವು ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಷ್ಟೇ. ಹೌದು, ಈ ಫೀಲ್ಡ್ಗೆ ಬರುವುದೇ ಕಮ್ಮಿ. ಅಂದ್ರೆ ಯಾಕೆ ಗೊತ್ತು, ನನ್ನ ಅಪ್ಪ ತೀರ್ಕೊಂಡದ ಮೇಲೆ ನಮ್ಮನ್ನು ಯಾರು ನೋಡ್ಲಿಕ್ಕೆ ಬರಲಿಲ್ಲ. ನಮಗಾಗಿ ಒಂದು ಗಂಡು ಮಗು ಕೂಡ ಇಲ್ಲ. ಅಂದ್ರೆ ಯಾರು ನಮ್ಮ ಫ್ಯಾಮಿಲಿ ಕೂಡ ಒಂದು ಕೂಡ ಕೇಳಿಲ್ಲ, ಯಾಕೆ ನೀವು ಏನು ಮಾಡ್ತೀರಿ, ಏನು ನಿಮ್ಮ ಮುಂದಿನ ಫ್ಯೂಚರ್ ಅಂತ ಹೇಳಿ ಯಾರು ಬರಲ್ಲ. ಅದಕ್ಕೆ ನಾನು ಅಮ್ಮನ ಹತ್ರ ನಾವು ಮುಂದೆ ಬಂದು ತೋರಿಸ್ಬೇಕು ಎಲ್ಲರಿಗೆ ಅಂತೇಳಿ. ನಮ್ಮ
ಎಂತ ಮಾಡಿ ಹೆಂಗಸರಿಂದ ಸಾಧ್ಯವಿದೆ ಅಂತ ಹೇಳಿ. ಇಂಜಿನಿಯರ್ ಕೆಲವರು ಹೇಳ್ತಾರೆ ಹೆಂಗಸರು ಅಲ್ಲಿ ಕೆಲಸ ಮಾಡಬಾರ್ದು, ಇಲ್ಲಿ ಹೋಗ್ಬಾರ್ದು ಅಂತ. ನಮ್ಮದ್ರಲ್ಲಿ ಜಾಸ್ತಿ ಹೇಳ್ತಾರೆ. ಅದಕ್ಕೆ ಅವ್ರು ಬಿಡ್ಬೇಕು, ಹೆಂಗಸರನ್ನು ಸ್ವಲ್ಪ ಮುಂದೆ ಸಮಾಜಕ್ಕೆ ಬಂದು ತೋರಿಸ್ಬೇಕು. ಈಗ ಎಲ್ಲ ಕಾಸ್ಟಲ್ಲಿ ನೋಡಿ ಎಲ್ಲ ಹೆಂಗಸರು ಮುಂದುಗಡೆ ಬರ್ತಾರೆ, ಆದರೆ ನಮ್ಮ ಇದರಲ್ಲಿ ಎಲ್ಲರೂ ಹಿಂದುಗಡೆ ಇದ್ದಾರೆ. ಯಾಕೆ? ನಮ್ಮ ಗಂಡಸರು ಸಪೋರ್ಟೇ ಕೊಡುದಿಲ್ಲ ಈ ವಿಷಯದಲ್ಲೆಲ್ಲ. ಅದಕ್ಕೆ ಕೊಡು ಸ್ವಲ್ಪ ಮುಂದುಗಡೆ ಬರಬೇಕು, ನೀವು ಸಮಾಜಕ್ಕೆ ತೋರಿಸ್ಬೇಕು ನಮ್ಮಿಂದ ಕೂಡ ಆಗ್ತದೆ ಅಂತ ಹೇಳಿ. ಈ ಅಮ್ಮ ಮಗಳ ಮನಸ್ಸಿನಲ್ಲಿ ಮಕ್ಕಳು ಒಳ್ಳೆ ಇದರಲ್ಲಿ ಬರ್ಬೇಕಂತ ನನ್ನೊಂದು ಚಿಂತೆ. ಯಾಕಂದ್ರೆ ಹೊಲಗಡೆ ಕೂತ್ಕೊಂಡು ಬರಬೇಕು, ಹೆಣ್ಣು ಅಂದ್ರೆ ಏನಂದ್ರೆ ತೋರಿಸ್ಬೇಕು ಸಮಾಜಕ್ಕೆ. ಬ್ಯಾರಿ ಮಹಿಳೆಯರಿಗೆ ದುಡಿಮೆ ಹೊಸದಲ್ಲ. 3-4 ತಲೆಮಾರುಗಳ ಹಿಂದೆ ನೋಡಿದರೂ ಕೂಡ ಬ್ಯಾರಿ ಮಹಿಳೆಯರು ಸಾಕಷ್ಟು ಕೈಕಸುಬುಗಳಲ್ಲಿ, ಸಣ್ಣ ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಕಂಡುಬರುತ್ತದೆ. ಮರ್ಜಿನಾ ಅದನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಅದ್ಭುತವಾದಂತಹ ಸಾಧನೆ. ಜೋರಾಗಿ ಇನ್ನೊಮ್ಮೆ ಚಪ್ಪಾಳೆ ಹೊಡೆದು ಅವರನ್ನು ಸನ್ಮಾನಿಸುವಂತಹ ಕೆಲಸವನ್ನು ನಾವು ಸಚಿವರು ಈಗ ಮಾಡ್ತಾರೆ. ಈ ಸನ್ಮಾನ ಪತ್ರವನ್ನು ಓದುವಂತಹ ಕೆಲಸವನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಸಿದ್ದಿಕ್ ಬೇರಿ ಅವರು ತಕ್ಷಣ ಮಾಡಬೇಕು. ಹೈನುಗಾರಿಕೆ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ನಡೆಸಿ ಸ್ವಾವಲಂಬಿ ಬ್ಯಾರಿ ಮಹಿಳೆಯಾಗಿ ರಾಜ್ಯಕ್ಕೆ ಮಾದರಿ ಆಗಿರುವ ಹರೇಕಳದ ಮೈಮುನಾ ಮರ್ಜಿನಾ ಇವರ ಸಾಹಸಿ ಬದುಕನ್ನು ಗುರುತಿಸಿ ನೀಡಿರುವ ವರ್ಷದ ಬ್ಯಾರಿ 2024 ಪ್ರಶಸ್ತಿಯ ಸನ್ಮಾನ ಪತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಗಿಪೇಟೆಯ ಬಳಿಯ ಅಮ್ಮೆಮಾರ್ ಎಂಬ ಗ್ರಾಮದ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನೀವು ಈಗ ಸಾಹಸಿ ಸ್ವಾವಲಂಬಿ ಮಹಿಳೆಯಾಗಿ ರಾಜ್ಯಕ್ಕೆ ಮಾದರಿಯಾಗಿದ್ದೀರಿ. ಅಬ್ದುಲ್ ಮಜೀದ್ ರಾಜ್ ಕಮಲ್ ಅವರನ್ನು ಮದುವೆಯಾಗಿ ಹರೇಕಳದಲ್ಲಿ ಬದುಕು ಕಟ್ಟಿಕೊಂಡಿರಿ. ಎಲ್ಲವೂ ಚೆನ್ನಾಗಿದ್ದ ಜೀವನದಲ್ಲಿ ಹಠಾತ್ತಾಗಿ ಪತಿಯನ್ನು ಕಳೆಕೊಂಡಾಗ ನಿಮಗೆ ದಿಕ್ಕೆ ತೋಚದಂತಾಯಿತು. 3 ಹೆಣ್ಣು ಮಕ್ಕಳ ಸಂಸಾರ ಭಾರದ ಜೊತೆಗೆ ಗಂಡ ಬಿಟ್ಟು ಹೋಗಿದ್ದ 25 ಹಸುಗಳ ಹಾಗೂ 50ಕ್ಕೂ ಹೆಚ್ಚು ಮೇಕೆ ಕುರಿಗಳ ಸಾಗಾಣಿಕೆ ನಡೆಸುವುದು ದುಸ್ತರವಾಗಿ ಎಲ್ಲವನ್ನೂ ಮಾರಾಟ ಮಾಡಿದಿರಿ. ಗಂಡು ದಿಕ್ಕಿಲ್ಲದ ಸಂಸಾರದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ಕಡೆಗೆ ಗಮನ ಹರಿಸಿ ಅವರ ಬದುಕು ಕಟ್ಟಿಕೊಳ್ಳಲು ನೆರವಾದಿರಿ. ಬದುಕಿನ ಈ ಅನಿರೀಕ್ಷಿತ ತಿರು ನಿಮ್ಮನ್ನು ಕಂಗಡಿಸಿದ್ದು ಸಹಜ. ಆದರೆ ಬ್ಯಾರಿ ಹೆಣ್ಣು ಮಕ್ಕಳ ಅಂತರಂಗದಲ್ಲಿ ಸುಪ್ತವಾಗಿರುವ ಉದ್ಯಮಶೀಲತೆ ಶಕ್ತಿಯೊಂದು ನಿಮ್ಮನ್ನು ಎಚ್ಚರಿಸಿದ್ದು ವಿಶೇಷ. ಎಂಜಿನಿಯರಿಂಗ್ ಕಲಿತ 2ನೇ ಮಗಳು ಮರ್ಜಿನಾ ಜೊತೆಗೂಡಿ ಮತ್ತೆ ಹಸು ಸಾಕಣೆಯನ್ನು ಆರಂಭಿಸಿದಿರಿ. ಲಕ್ಷ್ಮಿ ಎಂಬ ಹೆಸರಿನ ಒಂದು ಹಸುವಿನೊಂದಿಗೆ ಆರಂಭವಾದ ನಿಮ್ಮ ಹೈನುಗಾರಿಕೆಯ ಸಾಹಸ ಮುಂದುವರಿದು ಇವತ್ತು 78 ಹಸುಕರುಗಳ ಜೊತೆಗೆ ಮುಂದುವರಿದಿದೆ. ಪ್ರತಿದಿನ 700 ಲೀಟರ್ಗಳಷ್ಟು ಹಾಲು ಉತ್ಪಾದಿಸಿದ ಡೈರಿಗೆ ಪೂರೈಸುತ್ತಿದ್ದೀರಿ. ಜೊತೆಗೆ ಕೋಳಿ ಮೇಕೆಗಳ ಸಾಕಣೆಯೂ ನಡೆದಿದೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಂಗೆಡದೆ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡ ನಿಮ್ಮ ಈ ಸಾಹಸ ಬೇರೆ ಹೆಣ್ಣುಮಕ್ಕಳಿಗೆ ಮಾತ್ರವಲ್ಲ, ಇಡೀ ನಾಡಿಗೆ ಮಾದರಿಯಾಗಿದೆ. ಹೈನುಗಾರಿಕೆಯಲ್ಲಿ ಬಂದ ಲಾಭದ ಒಂದಂಶವನ್ನು ಸಮಾಜ ಬಡವರು ಅಸಹಾಯಕರ ನೆರವಿಗೆ ನೀಡುತ್ತಿರುವುದು ನಿಮ್ಮ ಅಂತಃಕರಣವು ಸಮಾಜದ ಎಲ್ಲರ ಕಣ್ಣು ತೆರೆಸುವಂತಿದೆ. ನಿಮ್ಮ ಮತ್ತು ಮಗಳು ಮರ್ಜಿನಾ ಅವರ ಈ ಸ್ವಾವಲಂಬಿ ಸಾಹಸಿ ಬದುಕನ್ನು ಗುರುತಿಸಿ ಬೆಂಗಳೂರು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯದ ಹೊರದೇಶದ ಬ್ಯಾರಿಗಣ್ಯರ ಸಮ್ಮುಖದಲ್ಲಿ ವರ್ಷದ ಬ್ಯಾರಿ 2024 ಪ್ರಶಸ್ತಿ ನೀಡುವ ಮೂಲಕ ಗೌರವಿಸುತ್ತಿದೆ. ಸರ್ವಶಕ್ತನಾದ ಅಲ್ಲಾಹು ನಿಮ್ಮ ಈ ಹೈನೋದ್ಯಮದ ಸಾಹಸದ ವಿಸ್ತರಣೆಗೆ ನೆರವಾಗಲಿ. ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ನೀಡಿ ನಿಮ್ಮ ಸಮಾಜ ಸೇವೆ ಮುಂದುವರಿಸಲು ಹರಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಈಗ ಸನ್ಮಾನ್ಯ ಮಧು ಬಂಗಾರಪ್ಪ ಅವರು ಬಡಿಲ ಹುಸೇನ್ ಅವರಿಗೆ ಮೊದಲ ಬಾರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ವರ್ಷದ ಬ್ಯಾರಿ 50,000 ರೂಪಾಯಿ ನಗದಿನ ಜೊತೆಗೆ ಪ್ರಶಸ್ತಿ ಫಲಕ ಮತ್ತು ಅವರಿಗೆ ಸನ್ಮಾನ ನಡೀತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಬಡಿಲ ಹುಸೇನ್ ವರ್ಷದ ಬ್ಯಾರಿ 2024 ಬೆಂಗಳೂರು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್. ಈಗ ನಮ್ಮ ಹ್ಯಾರಿಸ್ ಅವರು ವರ್ಷದ ಬ್ಯಾರಿ ಮಹಿಳೆ. ನಾವು ವರ್ಷದ ಬ್ಯಾರ್ದಿ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಏನು ತುಳು ಶಬ್ದ, ಬ್ಯಾರಿ ಅನ್ನೋದು ತುಳು ಶಬ್ದ, ಬ್ಯಾರ್ದಿ ಅನ್ನೋದು ತುಳು ಶಬ್ದ. ನಮ್ಮ ಸೂಡ ಅವರಿಗೆ ಗೊತ್ತಿದೆ. ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ವರ್ಷದ ಬ್ಯಾರ್ದಿ 2024 ಮೈಮೂನಾ ಹರೇಕಳ. ಮೈಮೂನಾ ಅಬ್ದುಲ್ ಮಜೀದ್ ರಾಜ್ ಕಮಲ್ ಅಂತ ಅವರ ಹೆಸರು. ಅವರು ರಾಜ್ ಕಮಲ್ ಬಸ್ ಇತ್ತು ಮಜೀದ್ ಅವರಿಗೆ, ಭಾಳ ಪಾಪ್ಯುಲರ್ ಆಗಿತ್ತು ಅದು ಆ ಭಾಗದಲ್ಲಿ. ಹಾಗೆ ಮರ್ಜಿನಾ ಅವರಿಗೆ ನಮಗೆ ಇಕ್ಬಾಲ್ ಸಾಬ್ ಅವರು ಸನ್ಮಾನಿಸ್ತಾ ಇದ್ದಾರೆ. ವರ್ಷದ ಬ್ಯಾರ್ದಿ ಮೈಮೂನಾ ಮರ್ಜಿನಾ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು 50,000 ರೂಪಾಯಿ ನಗದು ಮತ್ತು ಸ್ಮರಣ ಫಲಕ ಮತ್ತು ಶಾಲು ಹೊದಿಸಿ ಸನ್ಮಾನ. ಎಸ್, ಸ್ಟಾರ್ಟ್. ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮ ಮುಕ್ತಾಯ ಹಂತದಲ್ಲಿದೆ.
ನಮ್ಮ ಜೊತೆಗೆ ಡಾಕ್ಟರ್ ಸಲಾವುದ್ದೀನ್ ಅಲ್ಲಮೀನ್ ಮೆಡಿಕಲ್ ಕಾಲೇಜಿನವರು ಇದ್ದಾರೆ. ಯಲವೆಟ್ಟಿ ಡಿಸ್ಟ್ರಿಕ್ಟ್ ಜಡ್ಜ್ ತುಮಕೂರು ಅವರು ಕೂಡ ಆಗಮಿಸಿದ್ದಾರೆ ಈ ಸಮಾರಂಭಕ್ಕೆ. ನೌಶಾದ್ ಅವರು KMCCC ಅವರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ.